ಹಾಯ್ ಫ್ರೆಂಡ್ಸ್, ಇವತ್ತು ರುಚಿಕರವಾಗಿರ್ತಕ್ಕಂಥ ಹೆಸರುಬೇಳೆ ಬಳಸಿ ಎಲೆಕೋಸು ಅಥವಾ ಕೋಸುಗಡ್ಡೆ ಪಲ್ಯ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದು ಚಪಾತಿ, ರೊಟ್ಟೆ, ದೋಸೆ, ಅನ್ನ ಎಲ್ಲದಕ್ಕೂ ರುಚಿಕರವಾಗಿದೆ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಎಲೆಕೋಸು ತಗೊಂಡು ಅದರಲ್ಲಿ ಅರ್ಧ ಭಾಗವನ್ನು ಕತ್ತರಿಸ್ಕೊಂಡು ಸಣ್ಣದಾಗಿ ಎಲ್ಲವನ್ನು ಕತ್ತರಿಸಿ ಉಪ್ಪು ನೀರಲ್ಲಿ ಸ್ವಲ್ಪ ಹೊತ್ತು ಹಾಕಿ ಬಿಡಬೇಕು. ಯಾಕೆ ಅಂದರೆ ಈ ಎಲೆಕೋಸಲ್ಲಿ ಹುಳುಗಳು ಮತ್ತು ಔಷಧಿ ಸಿಕ್ಕಾಬಿಟ್ಟು ಕೊಡುತ್ತಿರ್ತಾರೆ. ಒಂದು ಅರ್ಧ ಗಂಟೆ ಆದಮೇಲೆ ಅದನ್ನು ನೀರು ಬಸ್ಸು ತೆಗೆದು ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಮೊದಲಿಗೆ ಈರುಳ್ಳಿ ಹಾಕಬೇಕು. ಗಡ್ಬಡಿಯಲ್ಲಿ ಮರ್ತೋಯ್ತು, ಬೆಳಗಿನ ಗಡ್ಬಡಿಯಲ್ಲಿ. ಸೊ ಈರುಳ್ಳಿ, ಸಾಸಿವೆ, ಕೊತ್ತಂಬರಿ, ಆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಎಲೆಕೋಸನ್ನು ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ಒಂದು ಚಿಟಿಕೆ ಅರಿಶಿನ ಮತ್ತು ಟೊಮೆಟೊ ಇದೆಲ್ಲ ಹಾಕ್ಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಈಗಲೇ ಹಾಕಬೇಡಿ, ಉಪ್ಪು ಮೊದಲೇ ಹಾಕಿಬಿಟ್ರೆ ಈರುಳ್ಳಿ ಮತ್ತು ಆ ಎಲೆಕೋಸು ಸಣ್ಣ ಸಣ್ಣ ಚೂರೆಲ್ಲ ಏನಾಗುತ್ತೆ ಅಂದರೆ ಬೇಗ ಉಪ್ಪು ಹೀರ್ಕೊಂಡು ಉಪ್ಪಾಗಿಬಿಡುತ್ತೆ. ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು. ಈಗ ಉಪ್ಪು, ಇದು ಸಾಂಬಾರು ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸಾಂಬಾರು ಪುಡಿ. ಹಸಿಮೆಣಸು ಬೇಕಾದರೂ ಕೂಡ ಬಳಸ್ಬೋದು. ಇಲ್ಲಿ ಒಂದು ಅರ್ಧ ಗಂಟೆ ನೆನೆಸ್ಕೊಂಡಿರ್ತಕ್ಕಂಥ ಹೆಸರುಬೇಳೆಯನ್ನು ಹಾಕಿ ಚೆನ್ನಾಗಿ ಎಲ್ಲವನ್ನು ಏನು ಮಾಡಿ ಅಂತ ಹೇಳಿದ್ರೆ ಒಂದು ಮಿಕ್ಸ್ ಕೊಡಿ. ಇದಕ್ಕೆ ಭಾಳ ಹೊತ್ತು ಟೈಮ್ ಬೇಕಾಗ್ತಿಲ್ಲ, ಬೇಗ ಬೆಂದೋಗುತ್ತೆ. ಇಲ್ಲಿ ಇನ್ನೊಂದು ರೊಟ್ಟಿ ಮಾಡೋ ಹಂಚಲ್ಲಿ ಅಥವಾ ಬಾಣಲೆಯಲ್ಲಿ ಬರೀ ಎಲೆಕೋಸನ್ನು ಹುರಿದು ಆ ರೀತಿಯೂ ನಾವು ಪಲ್ಯ ಮಾಡ್ತೇವೆ. ಅದು ಭಾಳ ಟೇಸ್ಟ್ ಆಗುತ್ತೆ. ಹೀಗೆ ನೀವು ಯಾವ ರೀತಿ ಎಲೆಕೋಸಿನ ಪಲ್ಯ ಮಾಡ್ತೀರಾ, ಅದನ್ನೇ ಮಾಡ್ತೀರಿ, ಕಮೆಂಟ್ ಲೈಕ್ ಮಾಡಿರಿ, ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ. ಹಾಗೆ ಕೊನೆಗೆ ಒಂದು ಅರ್ಧ ಹೋಳು ಅದರಲ್ಲಿ ಒಂದು ಸ್ವಲ್ಪ ಕಾಲು ಭಾಗ ಲಿಂಬೆ ಹುಳಿ ಹಾಕ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ ಪಲ್ಯ. ಹಸಿಮೆಣಸು ಕೂಡ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ.